ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ಬ್ಲಾಗ್. ಇದು ಗುರುವಾರ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಗುರುವಾರ ರಾಯರ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾನು ಇವತ್ತು ನಾಗಪ್ಪಂಗೆ ಹಾಲಾಗಿ ಬರಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಹಾಗೆ ನಾಗರಕಟ್ಟೆಗೆ ಹೋಗಿ ನಾನು, ನನ್ನ ಮಕ್ಕಳು ಹಾಗೆ ನಮ್ಮ ಹಸ್ಬೆಂಡು ಹೋಗಿ ಇಲ್ಲಿ ಹಾಲನ್ನ ಹಾಕ್ತಾಯಿದ್ದೀವಿ. ನನಗೆ ಈ ನಾಗರ ಪಂಚಮಿ ಅಂದರೆ ಏನು ನೆನಪಾಗುತ್ತೆ ಅಂದರೆ, ನಾವು ಚಿಕ್ಕವರಿರುವಾಗ ನಮ್ಮಮ್ಮ ಈ ಥರ ಹಾಲು ಹಾಕಕ್ಕೆ ಕರ್ಕೊಂಡು ಹೋಗುವಾಗ ಅಲ್ಲಿ ದೇವ್ರ ಪಾಲು ದಿಂಡ್ರು ಪಾಲು ಅಂತ ಹೇಳಿಬಿಟ್ಟು ಈ ಥರ ಹಾಲನ್ನ ಹಾಕ್ತಾ ಇರ್ತಾರೆ. ಆವಾಗ ನಾವು ಮನೆ ಮಂದಿ ಹೆಸರೆಲ್ಲ ಹೇಳ್ಬಿಟ್ಟು ಅವ್ರ ಪಾಲು ಇವ್ರ ಪಾಲು ಅಂತ ಹೇಳ್ಬಿಟ್ಟು ನಾಗಪ್ಪಂಗೆ ಹಾಲು ಹಾಕ್ತಾಯಿದ್ವಿ. ಅದೇ ಒಂಥರ ಚೆಂದ. ಅದಲ್ಲದೆ ಈ ನಾಗರ ಪಂಚಮಿ ಅಂತ ಬಂದರೆ ಸಿಹಿ ತಿಂಡಿಗಳು ಹಾಗೆ ಮರಕ್ಕೆ ಕಟ್ಟಿರೋಂತಹ ಉಯ್ಯಾಲೆ ತುಂಬಾ ನೆನಪಾಗುತ್ತೆ. ಹಾಗೆ ಹೊಸ್ದಾಗಿ ಮದುವೆ ಆಗಿರ್ತಾರಲ್ವ, ಆ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಈ ಥರ ಹಾಲನ್ನ ಹಾಕ್ತಾ ಇರ್ತಾರೆ. ಅವರಿಗಂತೂ ಫಸ್ಟ್ ಹಬ್ಬನೇ ಆಗಿರುತ್ತೆ ಈ ನಾಗರ ಪಂಚಮಿ ಹಬ್ಬ. ನೀವು ಯಾವ ಥರ ಆಚರಿಸ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ನನ್ನ ಬ್ಲಾಗ್. ಥ್ಯಾಂಕ್ ಯು.